ದೇವನ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಯಾವ ವಾರ? ಶನಿವಾರ. ಸಾಕ್ಷಾತ್ ಶನಿ ಮಹಿಮೆ, ಪರಿಪೂರ್ಣ ಅನುಗ್ರಹ. ಅದಕ್ಕೆ ಶನಿ ಪ್ರಭಾವ ಬಹಳ ಚೆನ್ನಾಗಿ ಬೀರುತ್ತೆ. ಇಂಥ ಒಂದು ಶನಿ ಪ್ರಭಾವ ದಿವಸ ಮತ್ತು ಶನಿವಾರದಲ್ಲಿ ನಾವು ಮಾತಾಡ್ತಕ್ಕಂಥ ಆಂಜನೇಯ ಮತ್ತು ವೆಂಕಟೇಶ್ವರ ರಾಮ ಅಂದರೆ ಇವನ್ನೆಲ್ಲ ವೆಂಕಟೇಶ್ವರ, ವೆಂಕಟ ಮತ್ತು ಈಶ್ವರ, ಆ ರುದ್ರ ಸಂಭೂತನಾಗಿರ್ತಕ್ಕಂಥ ವೀರಭದ್ರಸ್ವಾಮಿ ಇತ್ಯಾದಿ ದೇವತೆಗಳನ್ನೆಲ್ಲ ಇಂಥ ರೌದ್ರವಾಗಿರೋರನ್ನೆಲ್ಲ ಶನಿವಾರದ ದಿವಸ ಸ್ಮರಣೆ ಮಾಡ್ಕೋಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಈ ದಿನದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಗೆ ಅಂಥೇಳಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಂಥ ಒಂದು ಜೀವನದಲ್ಲಿ ಶನಿವಾರ ಸ್ಥಿರ ಅಂತ ಹೇಳ್ತಾ ಇದ್ದಾಗ, ಶನಿವಾರ ಆಗತಕ್ಕಂಥ ನಾವು ಅನಾಹುತಗಳನ್ನ ಹೇಗೆ ತಪ್ಪಿಸೋದು, ಶನಿ ಮುಖಾಂತರ ಆಗ್ತಕ್ಕಂಥ ಅನಾಹುತಗಳನ್ನ ಭಾಳ ಕಷ್ಟ ತಪ್ಪಿಸೋದು. ಅದಕ್ಕೆ ದಂಡಂ ದಶಗುಣಂ ಭವೇತ್. ಒಂದ್ಸಲ ಹೇಳ್ತಾನೆ, ಮಾಡಪ್ಪ, ಮಾಡ್ರೋ, ಮಾಡಲ್ವಾ, ಸರಿ ತಗೋ ಬಾರಿಸ್ತೀನಿ ನೋಡು ಅಂತ ಬೆತ್ತಲಲ್ಲಿ ಬಾರಿಸ್ತಾನೆ. ಅದಕ್ಕೆ ಶನೇಶ್ವರ ಸ್ಟ್ರಿಕ್ಟ್ ಆಫೀಸರ್, ಬಹಳ ಮುಖ್ಯವಾಗಿರ್ತಕ್ಕಂಥ ಮುಖ್ಯ ಪ್ರಾಣನಾಗಿರ್ತಕ್ಕಂಥವನು ಆಂಜನೇಯ. ಶನೇಶ್ವರನ ಕಂಟ್ರೋಲ್ ತೊಗೊಂಬರ್ತಕ್ಕಂಥವನು ಆಂಜನೇಯ. ಸಾಕ್ಷಾತ್ ಶನಿ ಮುಖಾಂತರವಾಗಿ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಏಕೈಕ ಸ್ವರೂಪ ಇರತಕ್ಕಂಥವನು ಆಂಜನೇಯ ಒಬ್ಬನೇ. ಅದಕ್ಕೆ ಇಂಥ ಒಂದು ಜೀವನದಲ್ಲಿ ಆಂಜನೇಯ ಸ್ಮರಣೆಯನ್ನು ಬಹಳ ಜನಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜಗಮ್ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವಾರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ. ವಾನರಯೂತ ಇಂಥ ಒಂದು ಆ ಮುಖ್ಯ ಪ್ರಾಣನಾಗಿರ್ತಕ್ಕಂಥ ಆಂಜನೇಯ ಸ್ಮರಣೆ ಬಹಳ ಮುಖ್ಯವಾಗಿ ಈ ಶನಿವಾರ. ನೋಡಿ, ಶನಿವಾರದಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಶನಿವಾರ, ಶನೈಶ್ಚರ, ಶನೈ ಅಂದರೆ ಮೆತ್ತಗೆ, ಚರ ಅಂದರೆ ಹೊರಡೋನು, ನಿಧಾನಕ್ಕೆ ಹೊರಡೋನು ಶನಿ. ಈ ಶನಿವಾರದಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಇಂಥ ಒಳ್ಳೆಯ ದಿವಸ ಯಾವತ್ತಾದರೂ ಬರುತ್ತಾ ಅಂದರೆ ಅಮಾವಾಸ್ಯೆ ನೆಕ್ಸ್ಟ್ ಡೇನೇ ಶನಿವಾರ ಬಂದುಬಿಟ್ರೆ, ಅಮಾವಾಸ್ಯೆ, ಅಮ ಅಂದರೆ ಆತ್ಮ, ವಾಸ್ಯ ಅಂದರೆ ನಿವಾಸ ಸ್ಥಳ, ಅಂದರೆ ಆತ್ಮಗಳ ನಿವಾಸ ಸ್ಥಳವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕರ್ಮದೇವೇ ಸಾಕ್ಷಾತ್ ಶನೇಶ್ವರ. ಅದಕ್ಕೆ ನಿಮಗೆಲ್ಲ ಶನಿ ಬಹಳ ಮುಖ್ಯವಾಗಿ ನಿಮ್ಮ ತಾತ ಮುತ್ತಾತನಿಂದ ಬಂದಿರತಕ್ಕಂಥ ದೋಷ ಸರಿಯಾಗಿ ಪರಿಹಾರ ಮಾಡೋಕ್ಕೆ ಏಕೈಕ ಸುದಿನ ಈ ದಿನ ಬಹಳ ಮುಖ್ಯ. ಅದಕ್ಕೆ ಇಂಥ ದಿನ ನೀವುಗಳು ತಾತ ಅಕಸ್ಮಾತ್ ಮಾಡಿದರೆ ತಪ್ಪು, ಅಥವಾ ತಂದೆ ಮಾಡಿದರೆ ತಪ್ಪು, ಅಥವಾ ಮೊಮ್ಮಕ್ಕಳವರೆಗೂ ಬರಬಾರ್ದು ಅಂತಕ್ಕಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಆ ದೋಷಗಳನ್ನು ಅಲ್ಲೇ ಕಳ್ಕೊಳ್ಳೋಕ್ಕೆ ಬಹಳ ಮುಖ್ಯ. ಶನೇಶ್ವರ ಹಾವನ್ನು ಸಾಯಿಸ್ತಾನೆ. ಹೇಗೆ ಸಾಯಿಸ್ತಾನೆ? ನಿಮ್ಮ ಕೈಯಲ್ಲಿ ಸಾಯಿಸ್ತಾನೆ. ಯಾವುದೋ ಒಂದು ಹಾವು ಆ ಕಡೆ ಹೋಗ್ತಾ ಇರುತ್ತೆ, ಕೆಲಸದವ್ರು ಮನೆ ಕಟ್ಟಿಸ್ತಾ ಇರ್ತೀರಾ, ಮನೆ ಕಟ್ತಾ ಇರಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪಾಡಿಗೆ ನೀವು ರಾಮಕೃಷ್ಣ ಅಂತ ಎಲ್ಲೋ ಇರ್ತೀರಾ, ಕೆಲಸದವ್ರು ಮಾಡ್ತಾನೆ, ನಿಮ್ಮ ಮನೆಗೆ ಹಾವು ಬಂತ್ರಿ ಅದಕ್ಕೆ ಹೊಡೆದ್ಬಿಟ್ವಿ ಅಂತಾರೆ. ಹೊಡೆದಾಕಿರ್ತಾರೆ, ಅರ್ಧಂಬರ್ಧ ಹೊಡೆದಾಕೋ ಬದಲು ಹಾವು ಹಾಗೆ ತಪ್ಪಿಸ್ಕೊಂಡೋಗಿರುತ್ತೆ. ಆ ಮನೆಗೆ ಬರ್ತಕ್ಕಂಥ ಶ್ರೇಯಸ್ಕಾರ ಎಲ್ಲವೂ ವೆಚ್ಚ. ಅಕಸ್ಮಾತ್ ಇಲ್ಲ ಹಾವನ್ನು ಪೂರ್ತಿಯಾಗಿ ಮುಗಿಸ್ಬಿಡೋಣ ಅಂತ ಮನೆ ಒಳಗೆ ಹೊಡೆದಾಕ್ಬಿಡ್ತಾರೆ. ಮನೆ ಒಳಗೆ ನೀವು ಹೊಸದಾಗಿ ಮನೆ ಕಟ್ತಾ ಇದ್ದಾಗ ಮನೆ ಒಳಗಡೆನೇ ಹೊಡೆದಾಕ್ಬಿಟ್ರೆ ಹಾವನ್ನ, ಆ ದೋಷ ಏನಾಯ್ತು? ಶನಿರಾಹು ದೋಷ. ಇನ್ನಷ್ಟು ಕಾಟ. ನಿಮ್ಮಲ್ಲಿ ಅಕಸ್ಮಾತ್ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳಿದ್ರೆ ಒಬ್ಬೊಬ್ಬರ ಆಗ ಸಾಯ್ತಾ ಇರ್ತಾರೆ. ಅಂತ ಮನೆಯಲ್ಲಿ ನೀವೇನು ಅಕಸ್ಮಾತ್ ಗೃಹಪ್ರವೇಶ ಮಾಡ್ಕೊಂಡು ಹೋದರೆ ಗ್ಯಾರಂಟಿ ಪ್ರತಿಯೊಬ್ಬನು ಗೋಡೆ ಮೇಲೆ ಫೋಟೋ ಮೇಲೆ ಫೋಟೋ ಫ್ರೇಮ್ ಅವನಿಗೆ ವ್ಯಾಪಾರ ಜೋರು. ಅದಕ್ಕೋಸ್ಕರ ಇಂಥ ಶನೇಶ್ವರ ನಿಧಾನಕ್ಕೆ ಸ್ಲೋ ಪಾಯ್ಸನ್ ಇದ್ದಂಗೆ ಇಡೀ ಮನೆ ಆವರಿಸ್ಕೊಂಡ್ಬಿಡ್ತಾನೆ ರಾಹು ಮುಖಾಂತರ. ಇಲ್ಲ ಏನು ಮಾಡ್ತಾನೆ, ಯಾವುದೋ ಒಂದು ಬಾವಿ ಇರುತ್ತೆ, ಆ ಬಾವಿನ ಮುಚ್ಚಿಬಿಡ್ತೀರಾ. ಬಾವಿ ಯಾರೋ ಸತ್ತೋಗಿರ್ತಾರೆ, ದೊಡ್ಡ ಜಮೀನು, ಮನೆಗಳ ಸೈಟ್ ಮಾಡಿಬಿಟ್ಟಿರ್ತಾರೆ. ಆ ಸೈಟ್ ಮಾಡಬೇಕಾದ್ರೆ 1 ಎಕರೆ ಜಮೀನಲ್ಲಿ ಎಷ್ಟು ಸೈಟ್ ಆಗುತ್ತೆ? ಅಬ್ಬಬ್ಬ ಅಂದರೆ ಒಂದು 14 ಸೈಟ್ ಆಗ್ಬೋದು. ಯಾವುದು 30-40 ಆದರೆ 40-60 ಆಯಿತು ಅಂತ ಇಟ್ಕೊಳ್ಳೋಣ. ಆವಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ಬೋದು, ಒಂದು 12 ಸೈಟ್ ಇಟ್ಕೊಳ್ಳೋಣ, ರೋಡು ಪಾಡು ಎಲ್ಲ ಬಿಟ್ಟು. ಈ ಥರದ್ದೆಲ್ಲ ಆದಾಗ ನಿಮ್ಮ ಬಾವಿ ಯಾವುದು ಮುಚ್ಚಿಬಿಟ್ಟಿರ್ತಾರೋ ಆ ಬಾವಿಯಲ್ಲಿ ಮುಚ್ಚಿಬಿಟ್ಟಿರೋ ಜಾಗದಲ್ಲೇ ನಿಮ್ಮ ಮನೆ ಸೈಟ್ ಸಿಕ್ತಪ್ಪ, 40-60 ಮನೆ ಕಟ್ಬಿಡೋಣ ಅಂತೀರ. ಅಗದು ನೋಡಿದಾಗ ಒಳಗಡೆ ಹೆಣ ಬಿದ್ದೋಗಿರುತ್ತೆ, ನಿಮಗೆ ಗೊತ್ತಿರಲ್ಲ. ಆ ಬಾವಿ ಆಳಕ್ಕಿರ್ತಕ್ಕಂಥ ನೆಲದ ಬಾವಿಯಲ್ಲಿ ಇವನು ಜಮೀನು ಕಟ್ಟಿರ್ತಾನೆ, ಒಳಭಾಗದಲ್ಲಿರ್ತಕ್ಕಂಥ ಹೆಣದ್ದು ಬಾತ್ಮ ಮನೆ ಒಳಗೆ ಸಂಚಾರ, ಸ್ಲೋ ಪಾಯ್ಸನ್. ಮನೆ ಹೆಂಡತಿನ ಹುಚ್ಚು ಮಾಡಿಬಿಡ್ತಾಳೆ, ಮಾತಾಡಿದ್ನೇ ಮಾತಾಡಿಸ್ತಿರ್ತಾಳೆ. ಹೆಣ್ಣು ಮಗಳು ಹೊರಗಡೆ ನೋಡ್ತಾ ಇರ್ತಾಳೆ, ಹೊರಗಡೆ ಹುಡುಗನ ನಗ್ತಾ ಇರ್ತಾಳೆ, ಅವಳು ನಕ್ಕದ್ಲಲ್ಲ ಅಂತ ಇನ್ನೊಬ್ಬ ಬಂದು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೀಗಾಗೋಗಿ ಜೀವನ ಪೂರ್ತಿ ಏನಾಯಿತು? ಶನೇಶ್ವರ ಸ್ಲೋ ಪಾಯ್ಸನ್. ಆ ಮನೆ ಸಂಸಾರನ ಮುಂಡಾಮೋಸ್ತು. ಅದಕ್ಕೆ ಹೇಳೋದು, ಶನೇಶ್ವರನ ಜೀವನದಲ್ಲಿ ಪ್ರತಿಯೊಬ್ಬರು ನಿಧಾನಕ್ಕೆ, ಶನೈಶ್ಚರ ನಿಧಾನಕ್ಕೆ ಹೊರಡೋನು, ಬಹಳ ಸ್ಲೋ ಅಂಡ್ ಸ್ಟಡಿ ವಿನ್ ದಿ ರೇಸ್, ಅವನು ವಿನ್ ಆಗೋದು ಗ್ಯಾರಂಟಿ. ಆದರೆ ಶನಿಗೆ ಶರಣಾಗತವಾಗೋದು ಏಕೈಕವಾಗಿ ನೀವುಗಳು ಹೇಗೆ ಅಂದರೆ, ಶನಿ ದೇವಸ್ಥಾನಕ್ಕೆ ಹೋಗಬಾರ್ದು. ಯಾರ್ಯಾರು ಶನಿ ದೇವಸ್ಥಾನಕ್ಕೆ ಕಾಲಿಡ್ತಿರೋ ನಿಮ್ಮ ಮನೆಗೆ ಬಹಳಷ್ಟು ತೊಂದರೆ.
ಶನಿ ಸ್ವತಂತ್ರ ದೇವತವಾಗಿ ಪೂಜಿತ. ಮೊದಲಿಂದ ಹೇಳಿದ್ರಿ, ಕ್ಷೇತ್ರಕ್ಕೆ ಹೋಗಿ, ಶನಿ ಕ್ಷೇತ್ರ ಎಲ್ಲಿರುತ್ತೋ ಆ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರ ದರ್ಶನ ಮಾಡ್ಬೋದು. ಪಾಪಕರ್ಮಗಳು ಕಳ್ಕೊಳ್ಳೋಕ್ಕೆ ತಿರುನಲ್ಲಾರು, ಅವನ ಹಾಡಿ ಹೊಗಳಿ ಸಂತೋಷ ಪಡಿಸಿ ಆ ದೋಷಗಳ ನಿವಾರಣೆ ಮಾಡೋಕ್ಕೆ ಎಣ್ಣೆಯನ್ನು ಶಾಸ್ತ್ರಸೋವಾಗಿ ಹಾಕ್ತಕ್ಕಂಥದ್ದು ಶನಿ ಶಿಂಗನಾಪುರ ಉತ್ತರಾಖಂಡದಲ್ಲಿ. ವಿಶೇಷವಾಗಿ ಶನಿ ಯಮಧರ್ಮರಾಜನ ಜೊತೆ ಮೃತ್ಯು ಪರಿಹಾರ್ತನೆ ಮಾಡ್ಕೊಳ್ಳೋಕ್ಕೆ ಅಕಸ್ಮಾತ್ ಯಾರೋ ಬೆಡ್ಡಿಡನಾಗಿರ್ತಾರೆ, ಅಥವಾ ನಾಳೆ ದಿವಸ ಎಷ್ಟೋ ವೈದ್ಯಕವಾಗಿ ಅಂದರೆ ಯಾವುದೋ ವೈದ್ಯಕೀಯ ಚಿಕಿತ್ಸೆ ಆಗದೇ ಇರತಕ್ಕಂಥವ್ರು ಹಾಸ್ಪಿಟಲಲ್ಲಿ ನರಳುತ್ತಾ ಇರ್ತಾರೆ, ಅವ್ರು ಬೆಡ್ಡಿಡನೇ ಆಗಿರ್ತಾರೆ, ಕೋಮಾ ಸ್ಟೇಜಲ್ಲಿದ್ದಾರೆ, ಇಂಥವ್ರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥ ಏಕೈಕ ಯಮಧರ್ಮರಾಜ ಸಮೇತ ಶನೇಶ್ವರನು ಪಾಪಕರ್ಮಗಳನ್ನು ತಾಯಿ ಛಾಯಾದೇವಿಗೆ ಮಡ್ಲಕ್ಕೆ ತುಂಬಕ್ಕೆ ಏಕೈಕ ಕ್ಷೇತ್ರ, ಅದು ಬೆಂಗಳೂರು ಹತ್ರನೇ. ಅದು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇಷ್ಟೆಲ್ಲ ಜೀವನದಲ್ಲಿ ಆ 3 ಕ್ಷೇತ್ರ ಬಿಟ್ಟು ಶನೇಶ್ವರ ಎಲ್ಲಿ ನೋಡ್ಬೋದು ಅಂದರೆ, ಇಬ್ಬರು ಹೆಂಡತಿ ಸಮೇತವಾಗಿರ್ತಕ್ಕಂಥ ದೇವಾಲಯ, ಇಬ್ಬರು ಗಂಡು ಮಕ್ಕಳ ಸಮೇತವಾಗಿರ್ತಕ್ಕಂಥ ದೇವಾಲಯ. ಶನಿಗೆ ಇಬ್ಬರು ಹೆಂಡತಿರು, ಆ ಇಬ್ಬರು ಹೆಂಡತಿರು ಇರತಕ್ಕಂಥ ದೇವಾಲಯ ಕುಂಭಕೋಣಂ ಒಂದು ಕ್ಷೇತ್ರದಲ್ಲಿ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದೇ ಇದ್ರೆ ಬೇರೆ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನು ಆ ಸಮಯಕ್ಕೆ ಹೆಂಡತಿ ಮಕ್ಕಳ ಸಮೇತವಾಗಿ ಮದುವೆಗೆ ಬಂದಿರ್ತಾನೆ. ಯಾರು ಮದುವೆ? ಸಾಕ್ಷಾತ್ ನಳದಮಯಂತಿ. ಅದಕ್ಕೋಸ್ಕರ ನಳನಿಗೆ ಹಿಡಿದಿದ್ದೇ ನಳದಮಯಂತಿ ಕಥೆಯಲ್ಲೇ ವಿಶೇಷವಾಗಿ ಶನಿ ದೋಷಗಳು, ಆವತ್ತಿಂದ ಶನಿ ಪ್ರಭಾವ ಹೆಚ್ಚಾಯಿತು. ಇಷ್ಟೂ ಶನಿ ಪ್ರಭಾವ ನನೇಶ್ವರ ಆ ನಳರಾಜ ಏನು ಮಾಡ್ತಾನೆ, ಯಾವತ್ತು ತಿರುನಲ್ಲಾರಿಗೆ ಹೋಗಿ ಆ ಈಶ್ವರನ ದೇವಸ್ಥಾನದಲ್ಲಿ ಕಾಲಿಡ್ತಾನೆ, ಶನಿ ಒಳಗಿಟ್ಟ ಅಂದರೆ ಶನಿ ಪಕ್ಕಕ್ಕೆ ಬಂದ. ನೀವೇನು ಮಾಡಿದ್ರಿ ಪೆದ್ದುಗಳು? ಅದು ಶನಿ ಕ್ಷೇತ್ರ ಅನ್ಕೊಂಡ್ಬಿಡ್ರಿ, ಅದು ಸಾಕ್ಷಾತ್ ಪರಮೇಶ್ವರನ ದೇವಸ್ಥಾನ. ಅಲ್ಲಿ ಶನೇಶ್ವರನು ಹೊರಭಾಗದಲ್ಲಿದ್ದಾನೆ. ಅವನು ಹೊರಗಡೆ ಇದ್ದಾನೆ ಅರ್ಥ ಏನೋ? ಫಸ್ಟ್ ಅವನು ನೋಡ್ಬಿಡಿ, ದರ್ಶನ ಮಾಡಿಬಿಡಿ, ತದನಂತರ ಈಶ್ವರನ ದೇವಸ್ಥಾನ ಒಳಗಡೆ ಹೋಗಿ ಈಶ್ವರನ ದೇವಸ್ಥಾನ ನೋಡ್ಕೊಂಡು ತಿರುಗಿ ಶನಿ ನೋಡ್ಕೊಂಬಂದ್ರೆ ಶನಿ ವಾಪಸ್ ನಿಮ್ಮನೆ ಜೊತೆ ವಾಪಸ್ಸು. ಅದಕ್ಕೋಸ್ಕರ ಯಾವತ್ತು ಹೆಂಗೆ ಸ್ನಾನ ಮಾಡಿಕೊಂಡು ಆ ತಿರುನಲ್ಲಾರ ಕ್ಷೇತ್ರದಲ್ಲಿ ನೀಲಾದೇವಿ ಸ್ವರೂಪದಲ್ಲಿ ಅವಳ ತಾಯಿಗೆ ನಮಸ್ಕಾರ ಮಾಡಿ, ಅವನಿಗಿರ್ತಕ್ಕಂಥ ಇಬ್ಬರು ಹೆಂಡತಿಗೆ ನಮಸ್ಕಾರ ಮಾಡಿಕೊಂಡು ನೀರು ಕೊಳದಲ್ಲಿ ಇದ್ದು ಸ್ನಾನ ಮಾಡಿದಾಗ ಹಳೆ ಬಟ್ಟೆಗಳನ್ನ ಬಿಡಬಾರ್ದು. ಎಷ್ಟೋ ಜನ ಹಳೆ ಬಟ್ಟೆ ಬಿಟ್ಟಿದ್ದೀರಾ, ಹೇಳಿದ್ರು 4 ವರ್ಷದಿಂದ ಕಿವಿಗೆ ಹಾಕಿದ್ರು, ಕೆಲವರು ಕೇಳ್ತಾರೆ, ಕೆಲವರು ಬಿಡ್ತಾರೆ. ನಿಮ್ಮ ಹಣೆಯವರ ಆ ಹಳೆ ಬಟ್ಟೆ ನೀವು ಅಲ್ಲಿ ಬಿಟ್ಟು ಬಂದರೆ ಅವನು ಹೇಳ್ತಾನೆ, ನನ್ನ ತಾಯಿಗೋಸ್ಕರ ಕಟ್ಟಿರೋ ಕಲ್ಯಾಣಿಯಲ್ಲಿ ನೀನು ಹಳೆ ಬಟ್ಟೆ ಬಿಟ್ಟಾಗ ನಿನ್ನ ಜೀವನಾಪರದಿಂದ ಶನಿ ದೋಷವನ್ನು ನಾನು ನಿನ್ನ ಬೆನ್ನು ಬಿಡಲ್ಲ ಅಂತಾನೆ. ಅದಕ್ಕೋಸ್ಕರ ಶನಿನ ಬಿಡಿಸ್ಕೋಬೇಕಾ, ಅಲ್ಲೇ ಕೂತ್ಕೋಬೇಕಾ, ಇಲ್ಲ ಶನೇಶ್ವರನಿಂದ ಪರಿಹಾರ ತಗೊಂಡು ಶನೇಶ್ವರನೇ ನೀವು ಒಳ್ಳೇದು ಮಾಡೋಕ್ಕೆ ನೋಡಬೇಕಾ, ಅದನ್ನು ಯೋಚನೆ ಮಾಡ್ತಾರೆ. ಈಗ ಬಂದೆ.